ನಮ್ಮ ಇವತ್ತು BGS ಇಂಟರ್ನ್ಯಾಷನಲ್ ಸ್ಕೂಲ್ ಕ್ಯಾಂಪಸ್ ಬಳಿ ಇರ್ತಕ್ಕಂತ IB ಅಂಡ್ ಕೇಂಬ್ರಿಡ್ಜ್ ಇವೆರಡು ಸ್ಕೂಲ್ದು ಸ್ಪೋರ್ಟ್ಸ್ ಡೇ ಇತ್ತು. ಅದನ್ನೆಲ್ಲ ನೋಡ್ತಾ ಇದ್ದಾಗ ನಮಗೆ ನಾವ್ ಯಾವ ರೀತಿ ಆರೋಗ್ಯವಾಗಿರ್ಬೇಕು ಅನ್ನೋದನ್ನ ನೋಡ್ಕಲ್ತಂಗಾಗುತ್ತೆ. ಯಾಕೆಂದ್ರೆ ಯಾವುದೇ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆ ಫೀಲ್ಡ್ ಅಲ್ಲಿ ಆ ಹೀಟ್ ಅಲ್ಲಿ ಅವನು ಸ್ಪೋರ್ಟ್ಸ್ ಪರ್ಸನ್ ಆಗ್ಬೇಕು ಅಂದ್ರೆ ತುಂಬಾ ಶ್ರಮ ಪಡ್ಬೇಕು. ಅದ್ರೊಳಗು ನಮ್ಮ BGS ಕ್ಯಾಂಪಸ್ ನಲ್ಲಿರ್ತಕ್ಕಂತ ಗ್ರೌಂಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಅಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳು ಇದ್ದಾರೆ ಆಲ್ರೆಡಿ. ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಬಾಸ್ಕೆಟ್ ಬಾಲ್ ಆಗಿರ್ಬೋದು, ಗಾಲ್ಫ್ ಆಗಿರ್ಬೋದು. ಇವತ್ತು ಗಾಲ್ಫ್ ಅಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಸ್ಕೂಲ್ ಹುಡುಗರು ನ್ಯಾಷನಲ್ ಲೆವೆಲ್ ಅಲ್ಲಿ ರೀಚ್ ಆಗಿದ್ದಾರೆ. ಇವತ್ತು ಅವ್ರಿಗೆಲ್ಲ 1 ಕೋಟಿ 2 ಕೋಟಿ ಪ್ರೈಸೇ ಇರುತ್ತೆ. ಇವತ್ತು ಆ ರೀತಿ ಇದ್ದಾಗ ಈ ಸ್ಪೋರ್ಟ್ಸ್ ನ ನಾವಿನ್ನೂ ಉತ್ತೇಜಿಸಬೇಕು. ಆ ದೃಷ್ಟಿ ಇಟ್ಕೊಂಡು ನಮ್ಮ BGS ಕ್ಯಾಂಪಸ್ ನಲ್ಲಿ ತುಂಬಾ ವೈಭವವಾಗಿ ಇನಾಗ್ರೇಷನ್ ಮಾಡಿಕೊಟ್ರು. ತುಂಬಾ ಜನ ಸ್ಪೋರ್ಟ್ಸ್ ಅನ್ನು ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನ ಎರಡನೇದು ನಮ್ಮ ABVP ಏನಿದೆ ಇವತ್ತು ಒಂದು ಕಾರ್ಯಾಗ್ರಹ ಒಂದು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶದ NMC ಚೇರ್ಮನ್ ಆಗಿದ್ದ ಡಾಕ್ಟರ್ ರಮೇಶ್ ಅವರು ಬಂದಿದ್ದಾರೆ. ಇನ್ನು ವಿದ್ಯಾರ್ಥಿ ಪರಿಷತ್ ಏನಿದೆ ಅವರೆಲ್ಲ ಸಹ ಆಲ್ ಓವರ್ ಇಂಡಿಯಾದಿಂದ ಬಂದಿದ್ದಾರೆ. ಅವರಿಗೆ ನಮ್ಮ BGS ಕ್ಯಾಂಪಸ್ಗೆ ವೆಲ್ಕಮ್ ಮಾಡ್ತೀನಿ. ಯಾಕೆಂದ್ರೆ ಇವತ್ತು ಸಂಘಟನೆ ಬಹಳ ಮುಖ್ಯವಾಗಿರುತ್ತೆ. ಆ ಸಂಘಟನೆಗೋಸ್ಕರ ನಮ್ಮ ಸಂಸ್ಥೆ ಅವ್ರ ಜೊತೆ ಕೈಗೂಡಿಸ್ತಾ ಇದೆ. ಆ ABVP ಏನೇ ಕಾರ್ಯಕ್ರಮ ಮಾಡಿದ್ರು ನಮ್ಮ ಸಂಸ್ಥೆ ಯಾವಾಗ್ಲೂ ಅವ್ರಿಗೆ ತಯಾರಾಗಿರುತ್ತೆ. ಅವ್ರು ಯಾವುದೇ ಬಂದ್ ಮಾಡಿದ್ರು ನಮ್ಮ ಕ್ಯಾಂಪಸ್ ನಲ್ಲಿ 20,000 ಜನ ಇದ್ದಾರೆ. ಇವತ್ತು ಅವರೆಲ್ಲ ಒಗ್ಗೂಡಿಸ್ ಮಾಡ್ಬೇಕು ಅಂತ ಇದ್ರು. ಆದ್ರೆ ಇವತ್ತು ಆಲ್ ಓವರ್ ಇಂಡಿಯಾದಿಂದ ಬಂದಿದ್ದಾರೆ ಹುಡುಗರು. ಈ ಸಂಸ್ಥೆಗೆ ನಾನು ಅವ್ರನ್ನೆಲ್ಲ ಮನಸ್ಫೂರ್ತಿಯಾಗಿ ವೆಲ್ಕಮ್ ಮಾಡ್ತೀನಿ.